ಅಜ್ಜಿ ಏನಮ್ಮ ನಾನು ನಿಮ್ಮ ಹತ್ರ ಒಂದು ಕೇಳಲ್ಲ? ನೀನು ಯಾವ ವಿಷಯ ಬೇಕಾದರೂ ಕೇಳು, ಎಷ್ಟಾದರೂ ಕೇಳು, ಹೇಳ್ತೀನಿ. ಅದಕ್ಕೆ ನಂದೇನು ಒಪ್ಪಿಗೆ ತಗೋಬೇಕಾಗಿಲ್ಲ. ಕೂತ್ಕೋ. ಈಗ ಹೇಳು, ಏನು ವಿಷಯ? ಅಜ್ಜಿ, ಗೌತಮ್ ಅವರು ನನಗೋಸ್ಕರ ಹೂ ತರಿಸಿದ್ರು ಅಂತ ಹೇಳಿದಾಗ ನೀವು ಹೇಳಿದ್ರಲ್ಲ ಗೌತಮ್ ಅವ್ರ ತಂದೆನೂ ಅವ್ರ ಥರನೇ ಅಂತ. ಅದನ್ನು ಕೇಳಿಲೇ ನನಗೆ ಕುತೂಹಲ ಶುರುವಾಯಿತು. ಗೌತಮ್ ಅವ್ರ ತಾಯಿ ಯಾವ ಹೂ ಇಷ್ಟಪಡ್ತಿದ್ರು? ಯಾವ ಹೂವು ಅಂದರೆ ಏನು ಹೇಳೋದು? ಎಲ್ಲರ ಥರನೇ ಅವಳು ಎಲ್ಲ ಹೂನೂ ಇಷ್ಟಪಡ್ತಾ ಇದ್ಲು. ಅದೇ ನೀವಾಗಲೇ ಹೇಳಿದ್ರಲ್ಲ ಗೌತಮ್ ತಂದೆಯವರು ಅವ್ರ ಅಮ್ಮನಿಗೆ ಹೂ ತಂದು ಕೊಡ್ತಿದ್ರು ಅಂತ. ಅದನ್ನು ಕೇಳಿದ್ರೇ ಗೊತ್ತಾಗುತ್ತೆ ಅವರಿಬ್ಬರು ತುಂಬ ಅನ್ಯೋನ್ಯವಾಗಿದ್ರು ಅಂತ. ನೀವು ಅವ್ರ ಬಗ್ಗೆ ಹೇಳ್ತಿದ್ರೇ ತುಂಬ ಖುಷಿ ಆಗುತ್ತೆ ಅಜ್ಜಿ. ನಾನು ಅವ್ರನ್ನ ಅಂದರೆ ಗೌತಮ್ ಅವ್ರ ತಾಯಿನ ಯಾವ ಫೋಟೋಲ್ಲೂ ನೋಡಿಲ್ಲ. ಅವ್ರು ಹೇಗಿದ್ರು? ಗೌತಮ್ ಅವ್ರಿಗೆ ಅವ್ರ ಅಮ್ಮನ ಹೋಲಿಕೆ ಇದೆಯಾ? ಹೇಳಿ ಅಜ್ಜಿ, ಅವ್ರ ಬಗ್ಗೆ ತಿಳ್ಕೊಳ್ಳೋ ಆಸೆ ಇದೆ. ಪ್ಲೀಸ್ ಅವ್ರ ಬಗ್ಗೆ ಏನಾದರೂ ಹೇಳಿ. ಅವ್ರ ಬಗ್ಗೆ ಈ ಮನೇಲಿ ಯಾರೂ ಮಾತೇ ಆಡಲ್ಲ. ಗೌತಮ್ ಅವರು ಅಷ್ಟೇ, ಯಾವಾಗಲೂ ಅವ್ರ ತಂದೆ ಬಗ್ಗೆನೇ ಹೇಳ್ತಾರೆ. ಅವ್ರು ಹೇಳೋದನ್ನ ಇಟ್ಕೊಂಡ್ರೆ ಒಂದಿಡೀ ಪುಸ್ತಕನೇ ಬರಿಬೋದು. ಆದರೆ ಅವ್ರ ತಾಯಿ ಬಗ್ಗೆ ಒಂದು ಮಾತು ಆಡಲ್ಲ. ಒಂದು ಮಾತು ಯಾಕೆ, ಅಮ್ಮ ಅನ್ನೋ ಪದನೂ ಅವ್ರ ಬಾಯಿಂದ ಬರಲ್ಲ. ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ ಅಜ್ಜಿ, ಅವ್ರ ತಾಯಿ ಬಗ್ಗೆ ಏನಾದರೂ ಹೇಳಿ. ಯಾಕಜ್ಜಿ ಏನೂ ಮಾತಾಡ್ತಿಲ್ಲ? ಹೇಳಿ. ನೋಡು, ಈ ಮನೇಲಿ ನೀನು ಏನು ಬೇಕಾದರೂ ಕೇಳು, ಹೇಳ್ತೀನಿ. ಆದರೆ ಇದ್ರ ಬಗ್ಗೆ ಮಾತ್ರ ಕೇಳಬೇಡ. ಈ ವಿಷಯನ ಯಾವತ್ತೂ ಎತ್ತಬೇಡ. ಯಾಕಜ್ಜಿ? ಯಾಕೆ ಏನು ಅಂತ ಕೇಳಬೇಡ. ನಾನೇನೋ ಹೇಳೋದು, ನಿನ್ನ ತಲೆಯಲ್ಲೇನೋ ಬರೋದು ಅದೆಲ್ಲ ಬೇಡ. ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ತನಕ ಸುಮ್ಮನೆ ಇದ್ದುಬಿಡು. ಕೆಲವೊಂದು ವಿಷಯನ ತಿಳ್ಕೊಳ್ಳೋದಕ್ಕಿಂತ ತಿಳ್ಕೊಳ್ಳದೆ ಇರೋದೇ ಒಳ್ಳೆಯದು. ನಾವೆಷ್ಟು ಕಡಿಮೆ ತಿಳ್ಕೊತೀವೋ ಅಷ್ಟು ನೆಮ್ಮದಿಯಾಗಿರ್ತೀವಿ. ಹಾಗೆ ಇನ್ನೊಂದು ಕಿವಿ ಮಾತು, ಈಗ ನನ್ನನ್ನು ಕೇಳಿದಾಗೆ ಗೌತಮನ್ನ ಯಾವತ್ತೂ ಕೇಳಕ್ಕೆ ಹೋಗ್ಬೇಡ. ಅವ್ರ ತಾಯಿ ವಿಷಯನ ಅವನ ಮುಂದೆ ಯಾವತ್ತೂ ತೆಗಿಬೇಡ. ಅಲ್ಲ, ಅದು ಸಾಕು. ಈ ವಿಷಯ ಇನ್ನು ಮುಂದೆ ಮಾತಾಡಬೇಡ. ಒಂದು ವೇಳೆ ಇದನ್ನೇ ನೀನು ಗೌತಮ್ ಹತ್ರ ಪ್ರಸ್ತಾಪ ಮಾಡಿದ್ರೆ ಅದ್ರ ಪರಿಣಾಮನೇ ಬೇರೆ ಆಗುತ್ತೆ. ಇಲ್ಲಿವರೆಗೂ ನೀನು ಗೌತಮನ್ನ ಒಂದು ರೀತಿ ನೋಡಿದ್ಯಾ. ಈಗ ನನ್ನ ಕೇಳಿದ ಪ್ರಶ್ನೆನೇ ನೀನು ಅವನ್ನ ಕೇಳಿದೆ ಅಂದರೆ ನೀನು ಅವನ್ನ ಬೇರೆ ರೀತಿ ನೋಡ್ತೀಯ. ಹಾಗಾಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಇನ್ನು ಮುಂದೆ ಈ ವಿಷಯ ಪ್ರಸ್ತಾಪ ಮಾಡಬೇಡ. ಅಜ್ಜಿ ಯಾಕೆ ಹಾಗೆ ಹೇಳಿದ್ರು? ಗೌತಮ್ ಅವ್ರ ತಾಯಿ ವಿಷಯದಲ್ಲಿ ಅಂಥ ರಹಸ್ಯ ಏನಿರ್ಬೋದು? ಇರಲಿ, ಸಮಯ ಬಂದಾಗ ಅದಾಗದೇ ಗೊತ್ತಾಗುತ್ತೆ. ಅಕ್ಕರೆ, ನೀವೆಲ್ಲಿ? ಯಾಕೆ ಬರಬಾರ್ದಾ? ಅಯ್ಯೋ ಅಕ್ಕರೆ, ನಾನು ಹಂಗೆ ಹೇಳಲಿಲ್ಲ. ನಾವು ನಿಮ್ಮ ನೀರಳಲ್ಲೇ ಬದುಕ್ತಾ ಇರೋದು. ಇದೆಲ್ಲ ನಿಮ್ದೆಯಾ? ನೀವಿಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು. ನೀವು ದೊಡ್ಡವರು, ನಮ್ಮನೆವರೆಗೂ ಬಂದಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ನೀವಿಲ್ಲಿಗೆ ಬಂದರೆ ನಿಮ್ಗೇನು ತೊಂದರೆ ಆಗಲ್ಲ ತಾನೆ? ನೀವಿಲ್ಲಿರೋದನ್ನ ನೋಡಿದ್ರೆ ಯಾರು ಏನು ಅನ್ನಲ್ಲ ಅಲ್ಲ? ಯಾರು ಏನು ಹೇಳಲ್ಲ, ನೀನು ಚಿಂತೆ ಮಾಡಬೇಡ. ತಗೋ. ಹೂವಾ ಇದ್ಯಾಕಕ್ಕರೆ? ಹಾಗೆ ಸುಮ್ಮನೆ ನನ್ನ ಖುಷಿಗೆ. ಮನೇಲಿ ಒಂದು ರಾಶಿ ಹೂ ತೊಗೊಂಡ್ಬಂದಿದ್ರು. ಏನು ಮಾಡೋದಂತ ಗೊತ್ತಾಗಲಿಲ್ಲ. ಹಾಗೆ ಬಿಟ್ಟರೆ ಬಾಡೋಗುತ್ತಲ್ಲ, ಅದಕ್ಕೆ ಒಂದು ಕಡೆಯಿಂದ ಎಲ್ಲರಿಗೂ ಕೊಡ್ತಾ ಬಂದೆ, ನಿನಗೂ ಕೊಡೋಣ ಅಂತ ಬಂದೆ. ನಿಮ್ಮ ಮನಸ್ಸು ಹೂನಂಗೆಯ. ನಾವು ನಿಮ್ಮ ಮನೆ ಆಳು ಅಂತಾನು ನೋಡ್ದೆ ನಮ್ಮನೆ ಎಷ್ಟು ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ತೀರಾ. ತುಂಬ ಖುಷಿ ಆಗುತ್ತೆ. ಅಯ್ಯೋ, ನಾನು ನೋಡಿ ನಿಲ್ಲಿಸ್ಕೊಂಡೇ ಮಾತಾಡ್ತಿದ್ದೀನಿ. ಬನ್ನಿ ಅಕ್ಕರೆ, ಒಳಗೆ ಬನ್ನಿ, ಕೂತ್ಕೊಳ್ಳಿ, ಬನ್ನಿ ಬನ್ನಿ.
ಅಕ್ಕರೆ ನೀವು ಇಲ್ಲೇ ಕೂತಿರಿ, ನಾನು ಕಾಫಿ ಮಾಡ್ಕೊ ಬರ್ತೀನಿ. ಅಕ್ಕರೆ ನೀವು ಕಾಫಿ ಕುಡಿತೀರಲ್ಲ? ಕುಡಿತೀನಿ. ಮಲ್ಲಿ ಬುಕ್ಸ್ ಇದೆ, ನೀನು ನಾವೆಲ್ಸ್ ಓದ್ತೀಯಾ? ಹ್ಞೂ ಅಕ್ಕರೆ, ನನಗೆ ಪುಸ್ತಕ ಅಂದರೆ ಪ್ರಾಣ. ಗುಡ್. ಯಾವ ಮನೇಲಿ ಬುಕ್ಸ್ ಇರುತ್ತೆ ಅವರೇ ಶ್ರೀಮಂತರು. ಕಲೆಕ್ಷನ್ ನೋಡ್ಬೋದಾ? ಅಯ್ಯೋ ನೋಡಿ ಅಕ್ಕರೆ. ಥ್ಯಾಂಕ್ ಯು. ಎಷ್ಟು ಇಂಪಾರ್ಟೆಂಟ್ ಗೊತ್ತೇನೋ ಇದು. ಕ್ಲೀನ್ ಮಾಡ್ಬೇಕಾದ್ರೆ ಕಣ್ಣು ಎಲ್ಲಿಟ್ಕೊಂಡಿರ್ತೀಯ? ಜಯದೇವ್ ಅವರೇ ಏನಾಯ್ತು? ಅದಕ್ಕೆ ಇದು ಅಣ್ಣನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಂತ ವಾಚ್. ಅದಕ್ಕೆ ಇದು ಜಯದೇವ್ ಅವ್ರ ವಾಚ್ ಅಲ್ವಾ? ಇದಿಲ್ಲ ಹೇಗೆ ಬಂತು? ಅಕ್ಕರೆ ಕಾಫಿ. ನಾನು ಮಾಡಿದ ಕಾಫಿ ನಿಮ್ಗೆ ಇಷ್ಟ ಆಗುತ್ತಾ? ಹೆಂಗೋ ಕುಡಿದ್ಬಿಟ್ಟು ಹೇಳಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಬರ್ತೀನಿ. ಹಾಂ ಅಕ್ಕರೆ. ಭೂಮಿಕಾ, ಯಾವ ಕಡೆ ಹೋಗಿದ್ದೆಮ್ಮ? ಈ ಕಡೆಯಿಂದ ಬರ್ತಾ ಇದೆಯಾ? ಅದು ಗೌತಮ್ ಅವ್ರು ಅಷ್ಟೊಂದು ಹೂವು ತರಿಸಿದ್ರಲ್ಲ, ವೇಸ್ಟ್ ಆಗಬಾರ್ದು ಅಂತ ಸರ್ವೆಂಟ್ಸ್ ಕ್ವಾರ್ಟರ್ಸ್ ಅಲ್ಲಿ ಎಲ್ರಿಗೂ ಕೊಡಕ್ ಹೋಗಿದೆ. ಒಳ್ಳೆ ಕೆಲಸ ಮಾಡ್ದೆಮ್ಮ. ಅಂಕಲ್ ಜಯದೇವ್ ಅವರಲ್ಲಿ? ಜಯದೇವ ಯಾಕಮ್ಮ? ನಮ್ಮ ಗಾರ್ಡನಲ್ಲಿ ಕೆಲಸ ಮಾಡ್ತಾರಲ್ಲ ತಾತ, ಅವ್ರ ಮನೇಲಿ ಜಯದೇವ್ ಅವ್ರ ವಾಚ್ ಸಿಕ್ತು. ಅಯ್ಯೋ ದೇವ್ರೆ, ಇವ್ರು ಮಾನ ಮರ್ಯಾದೆ ಬಿಟ್ಟು ಬರೋದಲ್ದೆ ವಾಚ್ ಬೇರೆ ಬಿಟ್ಟು ಬಂದವನಲ್ಲ. ಈ ವಾಚ್ ಅಲ್ಲಿಗೆ ಹೇಗೋಯ್ತು ಅಂತ ಕೇಳಬೇಕಿತ್ತು ಅಷ್ಟೇ. ಅಯ್ಯೋ ದೇವ್ರೆ, ಇದಕ್ಕೆ ಯಾಕಮ್ಮ ಇಷ್ಟೆಲ್ಲ ತಲೆ ಕೆಡಿಸ್ಕೋತೀಯ? ವಾಚ್ ಕಂಪನಿಯವ್ರು 1000 ವಾಚ್ ಪ್ರೊಡ್ಯೂಸ್ ಮಾಡ್ತಾರಪ್ಪ. ಇದು ಜಯದೇವ್ದೇ ವಾಚ್ ಅಂತ ಹೆಂಗೆ ಹೇಳ್ತೀಯ? ಯಾವ ಬೇಸ್ ಮೇಲೆ ಹೇಳ್ತೀಯಮ್ಮ? ಅಂಕಲ್ ಅವತ್ತು ಒಂದಿನ ಡಸ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಮನೆ ಕೆಲಸದವ್ರು ಈ ವಾಚ್ನ ಕೆಳಗೆ ಬೀಳ್ಸಿದ್ರು. ಜಯದೇವ್ ಅವ್ರು ತುಂಬಾನೇ ಬೈತಿದ್ರು. ನಾನು ಏನಾಯ್ತು ಅಂತ ಕೇಳಿದಾಗ ಈ ವಾಚ್ನ ಬಿಗ್ ಬ್ರೋ ನನಗೆ ಸ್ಪೆಷಲ್ ಆಗಿ ಗಿಫ್ಟ್ ಮಾಡಿದ್ದು ಅಂತ ಜಯದೇವ್ ಅವ್ರು ನನಗೆ ಹೇಳಿದ್ ನೆನಪಿದೆ. ಇದೇ ವಾಚು ನಂಗೆ ಚೆನ್ನಾಗಿ ನೆನಪಿದೆ. ಇದು ಜಯದೇವ್ ಅವ್ರ ವಾಚೆ. ಹೌದಾ? ಅವ್ರ ಮನೇಲಿತ್ತ? ಎಂಥ ಜನ ನೋಡಮ್ಮ ಅವರು. ಕೆಲಸ ಕೊಟ್ಟ ಮನೆಗೆ ಕನ್ನ ಹಾಕ್ತಾರೆ ಅಂದ್ರೆ ನೋಡು. ಅದಕ್ಕೆ ಹೇಳೋದು, ಎಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರು ನಮ್ಮವರೇ, ಹೊರಗಿನವರೇ ಅಂತ. ಇಷ್ಟೆಲ್ಲ ಅನ್ನ ಕೊಟ್ಟರು ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ನೋಡಮ್ಮ ಅವರು. ಅಂದ್ರೆ ಅವ್ರು ಇದನ್ನ ಕದ್ದಿದ್ದಾನೆ. ಜಯದೇವ್ ಪಾಪ ವಾಚ್ ಇಲ್ಲ ಅಂತ ಇಡೀ ಮನೆ ಹುಡುಕ್ತಿದ್ದ. ಅಲ್ಲೋ ಇಲ್ಲೋ ಮರ್ತಿಟ್ಬಿಟ್ಟಿದ್ದಾನೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ನಿನ್ನ ಕೈಲಿ ವಾಚಿ ನೋಡಿದಾಗ ಕನ್ಫರ್ಮ್ ಆಯ್ತು. ದುಬಾರಿ ವಾಚ್ ನೋಡು, ತಡ್ಕೊಳಕ್ಕಾಗದೆ ಎತ್ಬಿಟ್ಟಿದ್ದಾನೆ. ವಾಚ್ ಕೊಡು. ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದಮ್ಮ. ಪೊಲೀಸ್ ಕಂಪ್ಲೇಂಟ್ ಮಾಡಿ ಕಂಬಿ ಎಡ್ಸೋಂಗ್ ಮಾಡಬೇಕು. ಅವ್ರು ಸಾಮಾನ್ಯರಲ್ಲಮ್ಮ. ನೋಡು, ಈಗಲೇ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಅಂಕಲ್ ಪ್ಲೀಸ್, ಕಂಪ್ಲೇಂಟ್ ಎಲ್ಲ ಕೊಡೋದೇನು ಬೇಕಿಲ್ಲ. ನಿನಗೆ ಗೊತ್ತಾಗಲ್ಲಮ್ಮ. ಅವ್ರು ಏನು ಮಾಡಕ್ ಗೊತ್ತಾ ಇದ್ದಾರೆ? ಇವತ್ತು ನಮ್ಮನೆ ವಾಚ್ ಕದ್ರು, ನಾಳೆ ನಮ್ಮನೆಗೆ ಬಾಂಬ್ ಬಿಡ್ತಾರೆ, ಇಡೀ ಮನೆ ಬ್ಲಾಸ್ಟ್ ಮಾಡ್ತಾರೆ. ಅವರು ಯಾವುದಕ್ಕೂ ಹೇಸೋರಲ್ಲ. ಅವರು ಸುಮ್ಮನಿರು. ಇಲ್ಲ ಅಂಕಲ್, ಅವ್ರು ಆ ಥರದವ್ರಲ್ಲ. ಜಯದೇವ್ ಅವರು ಆ ವಾಚ್ನ ಗಾರ್ಡನ್ ಅಲ್ಲಿ ಎಲ್ಲೋ ಬೀಳಿಸ್ಕೊಂಡಿರ್ತಾರೆ. ಅದು ಅವ್ರ ಕೈಗೆ ಸಿಕ್ಕಿರುತ್ತೆ. ಕೊಡ್ಬೇಕಂತಾನೆ ಇಟ್ಕೊಂಡಿರ್ತಾರೆ. ಅಷ್ಟರಲ್ಲಿ ನನ್ನ ಕೈಗೆ ಸಿಕ್ತು, ಅಷ್ಟೇ ಆಗಿರುತ್ತೆ. ಅಷ್ಟೇ ಅಂತೀಯ? ಹಾ ಅಂಕಲ್, ಅವ್ರ ಮನೆಗೆ ಒಳಗೆ ಬಂದು ಕದಿಯಕ್ಕೆ ಚಾನ್ಸ್ ಇಲ್ಲ. CCTV ಕ್ಯಾಮ್ರಾಸ್ ಇದೆ ಅಲ್ಲ. ಅವ್ರು ಹಾಗೇನಾದ್ರೂ ಮನೆಗೆ ಬಂದ್ರೆ ಗೊತ್ತಾಗುತ್ತಲ್ವಾ? ಹೌದಲ್ವಾ? ಸರಿ, ನಮ್ಮ ನೀನು ಹೇಳಿದ್ದು. ನೀವು ಎಲ್ಲೆಲ್ಲೋ ಓಡಾಡ್ತಿರ್ತಾನೆ, ಎಲ್ಲೋ ಬೀಳಿಸ್ಕೊಂಡಿದ್ದಾನೆ. ಸರಿ ಅಮ್ಮ, ನೀನು ಹೋಗು, ನಾನು ಅವ್ನ ಕೈಲಿ ಕೊಡ್ತೀನಿ. ನಾನು ಹೋಗು. ಸರಿ ಅಂಕಲ್. ಅಪ್ಪ, ಮ್ಯಾನೇಜ್ ಮಾಡಿದೆ. ಇಲ್ಲ ಅಂದರೆ ಅಳಿಮಯ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು. ಇರಲಿ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು.
ನೀವು ಕೊಟ್ಟಿದ್ದ ಹೂವನ ನಾನು ಎಲ್ರಿಗೂ ಹಂಚ್ತೆ. ಐ ಆಮ್ ಸಾರಿ. ನಾನು ಕೊಟ್ಟಿರೋದು ನಿಮಗೆ, ಅಲ್ಲಿಗೆ ನನ್ನ ಕೆಲಸ ಮುಗೀತು. ನೀವು ಯಾರಿಗಾದ್ರೂ ಕೊಟ್ಕೊಳ್ಳಿ, ಅದರಲ್ಲಿ ಏನಿದೆ? ಅಲ್ಲ, ಅದು ನೀವು ನನಗೆ ಅಂತ ತಂದು ಕೊಟ್ರಿ, ಬಟ್ ಅದು ಹಾಗೇ ಇದ್ದರೆ ಬಾಡೋಗುತ್ತಲ್ವಾ, ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಎಲ್ರಿಗೂ ಕೊಟ್ಟೆ. ಐ ಹೋಪ್ ಇಟ್ಸ್ ಓಕೆ. ಈ ಕಾರಣಗಳಿಗೆ ನನಗೆ ತುಂಬ ಇಷ್ಟ ಇರೋದು. ಏನಂದ್ರಿ? ಏನಿಲ್ಲ. ಅಲ್ಲ, ನೀವು ನನ್ನ ಬಗ್ಗೆ ಏನೋ ಹೇಳಿದ್ರಿ. ನಿಮ್ಮ ಬಗ್ಗೆನ? ಏನೂ ಇಲ್ಲ. ಇಲ್ಲ, ಇಷ್ಟ ಅಂತ ಏನೋ ಹೇಳಿದ್ರಿ. ಅದು ಇನ್ನೊಬ್ಬರಲ್ಲಿರೋ ಒಳ್ಳೆ ಗುಣಗಳು ಒಬ್ಬೊಬ್ರಿಗೆ ಇಷ್ಟ ಆಗುತ್ತಲ್ಲ, ಅದೇ ಥರ ನಿಮ್ಮಲ್ಲಿರೋ ಗುಣಗಳು ನನಗೆ ಒಂದೊಂದಾಗಿ ಇಷ್ಟ ಆಗ್ತಾ ಇದೆ ಅಂತ ಹೇಳಿದೆ ಅಷ್ಟೇ. ಬಾಯ್. ಗೌತಮ್, ಒಂದು ನಿಮಿಷ. ಹೂ ಮುಡಿಸಿ. ಯಾಕೆ ಹೂವ ನೋಡ್ಬಿಟ್ಟು ಹಾವು ನೋಡ್ದಂಗೆ ಆಡ್ತಿದ್ರಲ್ಲ? ಆ ಹೂನ ಸ್ವಲ್ಪ ದೂರ ಇಡ್ರಿ, ನನಗೆ ಪೋಲನ್ ಅಲರ್ಜಿ ಇದೆ, ನಿಮ್ಗೆ ಗೊತ್ತು ತಾನೆ? ಓ, ಐ ಆಮ್ ಸೋ ಸಾರಿ, ರಿಯಲಿ ಸಾರಿ, ನಾನು ಮರ್ತು ಬಿಟ್ಟಿದ್ದೆ. ಅಲ್ಲ, ಇಷ್ಟೊಂದು ಅಲರ್ಜಿ ಇಟ್ಕೊಂಡು ಅಷ್ಟೊಂದು ಹೂವನ ರೂಮಲ್ಲಿ ಹೇಗೆ ತಂದಿಟ್ರಿ? ಅದು ನಾನು ಕೈಯಾರೆ ತಂದಿದ್ದಲ್ಲ, ತರಿಸಿಟ್ಟಿದ್ದು. ವಾವ್, ಇಷ್ಟು ಅಲರ್ಜಿ ಇದ್ರೂ ಹೂವು ತಂದಿಡ್ಸಿದ್ರಲ್ಲ, ರಿಯಲಿ ಗ್ರೇಟ್ ನೀವು. ಹಾಂ, ಗ್ರೇಟೇ. ಆದರೂ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ತಿಂತಾ ಇದ್ದಲ್ಲ ಐಸ್ ಕ್ರೀಮ್, ಅದರ ಟೇಸ್ಟೇ ಬದಲಾಯ್ತಲ್ಲ, ಅದ್ರ ಮುಂದೆ ಇದೇನಿಲ್ಲ ಬಿಡಿ, ಅದು ಇನ್ನೂ ಗ್ರೇಟ್. ನಾನೇ ಮುಡ್ಕೋತೀನಿ ಬಿಡಿ. ಓಕೆ. ಭೂಮಿಕಾ, ಆಗಿದ್ದಾಗಲೇ ಕೊಡಿ, ನಾನೇ ಮುಡಿಸ್ತೀನಿ. ಅಲರ್ಜಿ ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡ್ರಾಯ್ತು. ಈಗಾಗಲೇ ಒಂದು 10 ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಅದ್ರ ಜೊತೆ ಇನ್ನೊಂದು ಆ್ಯಡ್ ಆಗುತ್ತೆ, ಜಾಸ್ತಿ ಏನಾಗಲ್ಲ. ಕೊಡಿ. ಅಲ್ಲ, ನಾನೊಂದು ಐಡಿಯಾ ಹೇಳ. ಹೇಳಿ. ಐ ಮೀನ್, ನೀವು ಒಂದೇ ಒಂದು ನಿಮಿಷಕ್ಕೆ ಉಸಿರಿಡ್ಕೊಂಬಿಡಿ, ಹೂ ಮುಡಿಸ್ಬಿಡಿ, ಆಮೇಲೆ ನಿಮ್ಗೆ ಅಲರ್ಜಿ ಟ್ಯಾಬ್ಲೆಟೇ ಬೇಕಾಗಲ್ಲ. ಬೇಡ, ಉಸಿರಿಡ್ಕೊಳ್ಳೋದಕ್ಕೆ ನಾನು ಟ್ಯಾಬ್ಲೆಟ್ ವಾಸಿ. ಕೊಡಿ. ಶೋರ್? ನ್ಯಾಯ. ಏನ್ ಮಾಡ್ತಾ ಇದೆಯಾ ಪಾರ್ಥ? ಬಿಗ್ ಬ್ರೋ ನೋಡ್ ಬಿಗ್ ಬ್ರೋ, ಎಂತ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇವತ್ತು ಮಾತ್ರ ಈ ಫೋಟೋ ಟಿಪಿಯಲ್ಲಿ, ಸ್ಟೇಟಸ್ ಅಲ್ಲಿ ಎಲ್ಲಾ ಕಡೆ ಹಾಕೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ಈ ಫೋಟೋ ಇವತ್ತು ಎಲ್ಲಾ ಕಡೆ ವೈರಲ್ ಆಗಿ ಸೆನ್ಸೇಷನಲ್ ಆಗಿಬಿಡುತ್ತೆ. ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಫುಲ್ ನಮ್ಮ ಅದಕ್ಕೆ ಅಣ್ಣಂದೇ ಅವ. ಮಿಸಸ್ಗೆ ಮಲ್ಲಿಗೆ ಹೂವು ಮುಡಿಸಿದ ದ ಗ್ರೇಟ್ ಗೌತಮ್ ದಿವಾನ್. ಗೌತಮ್ ಮಹಾನ್ ಅಂತ ವೆರೈಟಿ ಆಫ್ ಕ್ಯಾಪ್ಷನ್ಸ್ ಕೊಡ್ತಾರೆ ಬಿಗ್ ಬ್ರೋ, ಹೆಂಗಿರುತ್ತೆ? ಪ್ಲೀಸ್ ಪಾರ್ಥ, ಅದನ್ನ ಡಿಲೀಟ್ ಮಾಡೋ. ಬಿಗ್ ಬ್ರೋ ಡಿಲೀಟ್ ಎಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ಬಾಯ್. ಒಂದ್ ನಿಮಿಷ, ತಿಂಡಿ ತಿಂದು ಅರ್ಜೆಂಟ್ ಆಗಿ ಎಲ್ಲ ಹೋಗ್ತಿದ್ದೀರಾ? ಆಕೆ ಅದು ನಾನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಾ ಕಡೆ ಹೋಗ್ಬಿಟ್ಟು ಪುನಃ ವಾಪಸ್ ರಿಟರ್ನ್ ಇಲ್ಲಿಗೆ ಬಂದ್ಬಿಡ್ತೀನಿ. ಓಕೆನಾ ಅದಕ್ಕೆ? ಬಾಯ್ ಅದಕ್ಕೆ. ಬಿಗ್ ಬ್ರೋ ಬಾಯ್. ಏನ್ ಹೇಳ್ದ ಅವನು? ಏನು ಹೇಳಿದ್ರು ನನಗಂತೂ ಅರ್ಥ ಆಗಿಲ್ಲ. ಅದೇನೋ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿ ಮತ್ತೆ ಬರ್ತೀನಿ, ಆ ಥರ ಏನೋ ಹೇಳಿದ್ರು. ಇಲ್ಲಿಗಾರ ಹೋಗ್ಲಿ.
ಓಕೆ. ಹೂ ಮುಡ್ಕೊಂಡು ಹೆಂಗೆ ಕಾಣಿಸ್ತಿದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಇದ್ರ. ಮಲ್ಲಿಗೆ ಮುಡ್ಕೊಂಡಿರೋ ತಾವರೆ ಕೂತಾರ. ಏನಂದ್ರೆ? ಹೂವನ್ನೇ ಹೂವು ಮುಡ್ಕೊಂಡಿರೋ ಥರ ಇದೆ. ನಿಮ್ಗೆ ಹೀಗೆಲ್ಲ ಮಾತಾಡಕ್ ಬರುತ್ತಾ? ಕವಿಗಳ ಥರ. ಐ ಮೀನ್ ಐ ಡೋಂಟ್, ಸುಮ್ಮನೆ ಹಾಗೆ ಫ್ಲೋರಲ್ಲಿ ಬಂದ್ಬಿಡ್ತು. ಏನೋ ನೀನು ಏನೇನೋ ಮಾತಾಡ್ತಾ ಇದೆಯಲ್ಲೋ, ಎಲ್ಲ ಈ ಆನಂದನ ಪ್ರಭಾವ. ಅವನ ಜೊತೆ ಸರ್ ಎಲ್ಲ ಅವನ ಥರನೇ ಮಾತಾಡ್ತೀನಿ. ಛೇ, ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಐ ಥಿಂಕ್ ಐ ಆಮ್ ಗೆಟಿಂಗ್ ಲೇಟ್. ಬಾಯ್. ಮಲ್ಲಿಗೆ ಮುಡ್ಕೊಂಡಿರೋ ತಾವರೆ ಥರ. ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ ಹೂವನ್ನೇ ಹೂವು ಮುಡ್ಕೊಂಡಿರೋ ಥರ ಇದೆ. ಮನಸ್ಸು ಹೇಳುವ ಪಿಸು ಮಾತು ಕೇಳಿದೆ, ಹೃದಯ ರೆಗಳಿಗೆ ಹರಳಿ ನಿಂತಿದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ. ಹಲೋ, ಮಾಮ್ಸ್, ವಾಚು ಇದೆಲ್ಲಿ ಸಿಕ್ತು? ತಾವು ಎಲ್ಲಿ ಬಿಟ್ಟು ಬಂದಿದ್ರೆ ಅಲ್ಲೇ ಸಿಕ್ತು. ನೀನು ಯಾಕೆ ಅಲ್ಲಿ ಹೋಗಿದ್ದೆ? ನಾನು ಹೋಗಿಲ್ಲಪ್ಪ, ಭೂಮಿಕಾ ಹೋಗಿದ್ದೆ. ಅಲ್ಲ ಅಳಿಮಯ್ಯ, ನಾವು ಏನೇ ಮಾಡಿದ್ರೂ ಹುಷಾರಾಗಿರ್ಬೇಕು. ಅದು ಮಾಡಬಾರ್ದನ್ನು ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹುಷಾರಾಗಿರ್ಬೇಕು. ತಪ್ಪು ಮಾಡಲೇಬಾರ್ದು. ತಪ್ಪು ಮಾಡಿದಾಗ ಯಾವ ಸಾಕ್ಷಿನೂ ಉಳಿಸ್ಬಾರ್ದು. ನೀನು ವಾಚಿನೇ ಬಿಟ್ಟು ಬಂದಿದ್ಯಲ್ಲೋ, ಸಾಲದಕ್ಕೆ ನಿನ್ನ ಅತ್ತಿಗೆ ಕೈಯಲ್ಲಿ ಬೇರೆ ಸಿಕ್ಬಿಟ್ಟಿದೆ. ಒಂದು ವೇಳೆ ಇದೇ ವಾಚನ್ನು ಅವಳು ನಿನ್ನ ಅಣ್ಣನ ಕೈಯಲ್ಲಿ ಕೊಟ್ಟು ಏನಾದರೂ ಅನುಮಾನ ವ್ಯಕ್ತಪಡಿಸಿದ್ರೆ ಆ ಹುಡುಗಿ ಇಲ್ಲಿ ಇರಲೇಬಾರ್ದು ಕಣೋ. ನನಗೆ ಗೊತ್ತಿತ್ತು, ನಾನು ಹೇಳಂಗಿಲ್ವಲ್ಲ. ಅವಳು ನಿನ್ನ ಕುಮ್ಮಕ್ಕಲ್ಲೇ ಇಲ್ಲಿದ್ದಾಳೆ ಅಂತ ಎಲ್ರಿಗೂ ಗೊತ್ತು. ತಾತನ ನೋಡಕ್ಕೆ ಬಂದವಳನ್ನು ಪುಸ್ಲಾಯಿಸಿ ಇಲ್ಲೇ ಉಳಿಸ್ಕೊಂಡಿದ್ಯಾ ಅಂತಲೂ ಗೊತ್ತು. ನಾಳೆ ನಿನ್ನ ರಂಗಿನಾಟ ಎಲ್ಲ ಹೊರಗೆ ಬಂದಾಗ ನಿನ್ನ ಬುಡ ಅಲ್ಲಾಡುತ್ತೆ ಕಣೋ. ಮಾಮ್ಸ್, ಈಗ ಭೂಮಿಗಂಗೇನೋ ಅನುಮಾನ ಬಂದಿಲ್ಲ ತಾನೆ? ಇವತ್ತು ನಾನೇನೋ ಮ್ಯಾನೇಜ್ ಮಾಡಿದೆ. ಅವ್ರ ವಾಚನ ಕದ್ದಿದ್ದಾರೆ, ಅವ್ರನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ ಅಂತ ದಬಾಯಿಸಿದೆ. ಪಾಪ ಭೂಮಿಕಾ, ಪಾಪ ಅವರಿಗೆ ವಾಚ್ ಯಾರ್ದು ಅಂತ ಗೊತ್ತಿಲ್ಲ, ಅವ್ರನ್ನ ಬಿಟ್ಬಿಡಿ. ಭೂಮಿಕಾ ಒಳ್ಳೆಯವಳು, ಅದಕ್ಕೋಸ್ಕರ ನೀನು ಬಚಾವಾದೆ. ಪುಟ, ಒಂದು ಮಾತು ಹೇಳ್ತೀನಿ ಕೇಳು, ಇದನ್ನೆಲ್ಲ ಬಿಟ್ಬಿಡು, ಒಳ್ಳೇದಲ್ಲ. ಚೆಲ್ಲಾಗಿರು ಮಾಮ್ಸ್. ಇವಾಗ ಯಾರಿಗೂ ಏನೋ ವಿಷಯ ಗೊತ್ತಾಗಿಲ್ಲ ತಾನೆ, ಟೆನ್ಷನ್ ಯಾಕೆ? ಹೇ, ಹಂಗೆಲ್ಲ ಹೇಳ್ಬೇಡ ಕಣೋ. ಏಟು ಬಿದ್ದಾಗಲೇ ತಪ್ಪು ಎಷ್ಟು ದೊಡ್ಡದು ಅಂತ ಗೊತ್ತಾಗೋದು. ಆಗ ಕಾಲ ಮಿಂಚೋಗಿರುತ್ತೆ, ನಾಟಕ ಬಂದು ಕೇಳ್ಕತ್ತವ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕು ಕಣ. ಹೋಟ್ಲಲ್ಲಿ ಊಟ ಮಾಡಿದ್ರೆ ಅಲ್ಲೇ ಕೈ ತೊಳ್ಕೊಂಡ್ ಬರ್ಬೇಕು. ಇವಾಗ ಯಾಕೆ ಹಿಂಗೆ ಕುಯ್ತಾ ಇದೆಯಾ? ನಾವು ಹುಡುಗರೇನೋ ಮಾಡ್ಕೋತೀವಿ, ಸುಮ್ಮನಿರು. ಕಣ್ಣು ಮುಚ್ಕೊಂಡು ಹಾಲು ಕುಡಿಬಾರ್ದು. ಊಟನೇ ಮಾಡ್ತೀನಿ ನಿಂತೀಯ, ಗಂಟ್ಲಲ್ಲಿ ಸಿಕ್ಕಾಕೊಂಡಾಗ ಗೊತ್ತಾಗತ್ತೆ. ಆಯ್ಮಾ, ಹೇಗಿದ್ಯಾ? ಹಾಯ್ ಭೂಮಿ, ನಾ ಚೆನ್ನಾಗಿದ್ದೀನಿ ಕಂದ, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅಪ್ಪ, ಜೀವ, ಮಹಿಮಾ, ಅಪ್ಪಿ ಎಲ್ಲರೂ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ ಪುಟ. ಸರಿ, ಏನ್ ವಿಷಯ? ದಿಢೀರಂತ ಕಾಲ್ ಮಾಡ್ಬಿಟ್ಟಿದ್ಯಾ? ಅದು ಅಪ್ಪ ನಿನ್ನ ಹೆಸರಲ್ಲಿ ಒಂದು FD ಓಪನ್ ಮಾಡಬೇಕು ಅಂತಿದ್ದಾರೆ.
ಆ ಅಪ್ಲಿಕೇಶನ್ಗೆ ನಿನ್ ಸೈನ್ ಬೇಕಿತ್ತು ಕಂದ. ಏ ಅಮ್ಮ, ನನಗೆ ಯಾಕೆ ಅದೆಲ್ಲ? ಆಕಾಶ್ ನೀವೇ ಇಟ್ಕೊಳ್ಳಿ, ಏನಕ್ಕಾದ್ರೂ ಯೂಸ್ ಆಗುತ್ತೆ. ನೀನ್ ಹೇಳಿದನೆ ಸರಿ ಕಂದ, ಆದ್ರೆ ನಿಮ್ಮಪ್ಪನ ಸ್ವಭಾವ ನಿನಗೆ ಚೆನ್ನಾಗಿ ಗೊತ್ತಲ್ವಾ. ಈಗ ಜೀವಾಗೆ ಅಪೇಕ್ಷಾಗೆ ಇಬ್ರಿಗೂ ಮಾಡಿಸಿದ್ದಾರೆ. ಅವರಿಬ್ರಿಗೂ ಮಾಡಿಸಿದ್ಮೇಲೆ ನಿನಗೆ ಮಾಡಿಸೋದು ಸರಿ ಅಲ್ವಾ? ನಿಮ್ಮಪ್ಪಂಗೆ ಅವರಿರೋವಾಗ ಅವ್ರ ಮಕ್ಕಳಿಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ. ಎಲ್ಲ ತಂದೆ ತಾಯಂದ್ರಿಗೂ ಅದಿರುತ್ತಲ್ಲ ಕಂದ. ಕಂದ, ನಿನ್ನ ಗಂಡ ಎಷ್ಟೇ ಶ್ರೀಮಂತ ಆಗಿರ್ಬೋದು, ನಿನ್ನನ್ನು ಮಹಾರಾಣಿ ಥರ ನೋಡ್ಕೊತಾ ಇರ್ಬೋದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮಗೆ ನೀನು ಮಗಳಲ್ವಾ ಕಂದ? ಆ ಮಮಕಾರ ಎಲ್ಲಿ ಹೋಗುತ್ತೆ ಹೇಳು? ನೀನು ಇಷ್ಟು ಹೇಳಿದ್ಮೇಲೆ ನಾನೇನು ಹೇಳೋಕ್ಕಾಗುತ್ತಮ್ಮ? ಅಪ್ಪನ ಭಾವನೆಗಳಿಗೆ ಹರ್ಟ್ ಮಾಡೋ ಮನಸ್ಸು ನನಗಿಲ್ಲ. ಸರಿ, ಅಪ್ಪ ಅನ್ಕೊಂಡ ಹಾಗೆ ಆಗಲಿ. ಸರಿ, ಹಾಗಿದ್ರೆ ಸಿಗ್ನೇಚರ್ ಮಾಡಿಸ್ಕೊಳಕ್ ನಾನು ಯಾವಾಗ ಬರಬೇಕು ಅಂತ ಹೇಳೋ, ನಾನು ಬರ್ತೀನಿ. ನಿನಗೆ ಯಾಕೆ ತೊಂದರೆ? ನಾನೇ ಬರ್ತೀನಿ. ಓ ಸರಿ ಕಂದ. ಹಾಗೆ ಅಳಿಯಂದ್ರನ್ನ ಕೇಳಿದೆ ಅಂತ ಹೇಳು, ಮನೇಲಿ ಎಲ್ಲರನ್ನೂ ಕೇಳಿದೆ ಅಂತ ಹೇಳು. ಸರಿಮ್ಮ, ಎಲ್ಲರನ್ನು ಕೇಳಿದೆ ಅಂತ ಹೇಳು. ಆಯ್ತು ಕಂದ, ಹೇಳ್ತೀನಿ. ಓಕೆ ಭೂಮಿ, ಬಾಯ್. ಬಾಯ್ ಮಾ. ಅದಕ್ಕೆ ಹೇಳೋದು, ಹೆತ್ತೋರ್ ಪ್ರೀತಿ ಮುಂದೆ ಇನ್ಯಾವುದು ದೊಡ್ಡದಲ್ಲ ಅಂತ. ಹಾಯ್ ಅಪ್ಪಿ. ಹಾಯ್. ನೀವೇನಿಲ್ಲಿ? ನಿಮ್ಮನ್ನ ನಿಮ್ಮನೆಗೆ ಹೋಗ್ತಾ ಇದ್ದೆ, ಮಹೀನ್ ನೋಡೋದಿಕ್ಕೆ. ಹೌದಾ? ಸರಿ, ಹೊರಡಿ. ನೀವು ಯಾವ ಕಡೆ ಹೊರಟ್ರಿ? ಶೂಟ್ ಇತ್ತು, ಅದಕ್ಕೆ ಹೋಗ್ತಾ ಇದ್ದೆ. ಶೂಟಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಹೇಗಿದ್ರು ನೀವು ಕ್ಯಾಬ್ ತಾನೇ ಬುಕ್ ಮಾಡ್ಕೊಂಡು ಹೋಗ್ತೀರಾ? ನಂದೇ ಕಾರ್ ಇದೆ, ಬನ್ನಿ ಡ್ರಾಪ್ ಮಾಡ್ತೀನಿ. ಯಾಕೆ ಇಷ್ಟೊಂದು ಸಂಕೋಚ? ಅಯ್ಯೋ, ಇವ್ರು ಬೇರೆ ಇಲ್ಲಿ ಮಾತಾಡ್ಸ್ಕೊಂಡು ನಿಂತಿದ್ದಾರೆ. ಪಾರ್ಥ ಅವ್ರು ಇಲ್ಲಿಗೆ ಬಂದ್ಬಿಟ್ರೆ ಏನು ಮಾಡೋದು? ಆ್ಯಕ್ಚುಲಿ ನನ್ನ ಫ್ರೆಂಡ್ ಪಿಕ್ ಮಾಡೋಕೆ ಬರ್ತೀನಿ ಅಂತ ಹೇಳಿದಾಳೆ. ಅವಳೇ ಡ್ರಾಪ್ ಮಾಡ್ತಾಳೆ. ಫ್ರೆಂಡ್ ಬರ್ತಾರಾ? ಅಟ್ಲೀಸ್ಟ್ ಅವ್ರು ಎಲ್ಲಿವರೆಗೂ ಬರ್ತಾರೆ ಅಂತನಾದರೂ ಹೇಳಿ, ನಾನೇ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ. ಓ ಗಾಡ್, ಏನಪ್ಪ ಮಾಡೋದೀಗ?